ಕಾರ್ಯಾನಂತರೇ ನಿಷ್ಪ್ರಯೋಜಕ ವೈದ್ಯಾಯಾಹ ಉಪಾಧ್ಯಾಯಾಹ ಕಾರ್ಯಾನಂತರ ನಿಷ್ಪ್ರಯೋಜಕ ಅಂತಾರಲ್ಲ, ಕೆಲಸ ಆದಮೇಲೆ ಮರ್ತ್ಬಿಡ್ತಾರೆ. ಎದುರೋದು ಎರಡು ಹಾವಿದೆ ಸರ್. ಒಂದು ಕ್ರೇಟ್ ಕಟ್ ಹಾವು, ಇನ್ನೊಂದು ವೈಪರ್ ರಸಲ್ಸ್ ವೈಪರ್. ಇದ್ರೆದ್ರು ಮುಂದೆ ನಾನು ನ್ಯೂಟ್ರಲ್ಸ್. ಯೋಚನೆ ಮಾಡಿ, ಜೋಬಲ್ಲಿ ದುಡ್ಡಿದೆ, ಆ ದುಡ್ಡು ಸಮಯಕ್ಕೆ ಬರಲಿಲ್ಲ ಸರ್, ಊಟ ಸಿಕ್ಕಲಿಲ್ಲ, ಹೋಗೋಬರೋ ಆಟೋಗೆಲ್ಲ ಕೈ ತರಿಸಿದ್ದೀವಿ, ಟ್ರಿಬ್ಬಲ್ ಕೊಡ್ತೀವಿ, ಯಾವ ಆಟೋದನ್ನು ಬರಲಿಲ್ಲ ಸರ್, ನಡ್ಕೊಂಡು ಆ ದುಡ್ಡಿನ ಏನು ಪ್ರಯೋಜನ ಆಯಿತು ಸರ್? ಅವ್ರ ಪ್ರೋಗ್ರಾಮಿಂಗ್ ಈ ಥರನೇ ಆಗಬೇಕು ಅಂತ ಆಗಿತ್ತು ಸರ್. ನಮ್ಮಪ್ಪ ಹೇಳ್ಬಿಟ್ಟಿದ್ದಾರ ಸರ್, ಇಸ್ಕೋ ಕಿತ್ಕೋಬೇಡ, ಏನು ಕರ್ಮ ಮಾಡಿದ್ಯೋ ಆವಿಡ್ಕೊಂಡು ಓಡಾಡ್ತಿದ್ಯಾ ಎಲ್ಲೆಲ್ಲೋ ಕೈ ಹಾಕೊಂಡು. ಈ ಜನ್ಮದಲ್ಲಿ ಒಳ್ಳೇದು ಮಾಡೋ, ಮುಂದಿನ ಜನ್ಮ ಒಳ್ಳೆ ಜನ್ಮ ಸಿಗುತ್ತೆ. ಹೆಂಡತಿ ಮಕ್ಕಳ ಜೊತೆ ಮಲ್ಗಕ್ಕೆ ಟೈಮ್ ಇಲ್ಲ ನಿಮಗೆ, ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಹೋಗ್ತಾ. ಹೋದ ಜನ್ಮದಲ್ಲಿ ಯಾರ್ಯಾರು ಗೋಳೆ ಕೊಂಡಿದ್ದು ಅದೆಲ್ಲ ಶಾಪ ತಡ್ತಾ ಇದ್ದೀನಿ. ನಿಮಗೆಲ್ಲೋ ಒಂದು ಕಡೆ ಕೃತಜ್ಞತೆ ಇಲ್ಲದೆ ಇದ್ದಂಥ ಜಗತ್ತು ಅಂತ ಅನಿಸ್ತಾ ಇದೆಯಾ ಸರ್? ಎಲ್ಲ ಕೃತಜ್ಞರು ಸರ್, ಕೃತಜ್ಞತೆ ಸರ್, ಕೃತಜ್ಞತೆಯೇ ಇಲ್ಲ ಸರ್, ಎಲ್ಲ ಕೃತಜ್ಞರು, ದೊಡ್ಡ ಜ್ಞ. ಏಕೆಂದರೆ ಕಾರ್ಯಾನಂತರೇ ನಿಷ್ಪ್ರಯೋಜಕ ವೈದ್ಯಾಯಾಹ ಉಪಾಧ್ಯಾಯಾಹ ಕಾರ್ಯಾನಂತರ ನಿಷ್ಪ್ರಯೋಜಕ ಅಂತಾರಲ್ಲ, ಕೆಲಸ ಆದಮೇಲೆ ಮರ್ತ್ಬಿಡ್ತಾರೆ ಸರ್. ಹೊಳೆ ದಾಟಿದ ಮೇಲೆ ಅಬ್ಬಿಗನ ಹಾಗೆ. ಬಟ್ ಆದರೆ ಕೆಲವರು ಇದ್ದಾರೆ ಸರ್, ಹೌದು, ನೆನೆಸ್ಕೊಳ್ಳೋರು ಇದ್ದಾರೆ. ವೆರಿ ಫ್ಯೂ ಪೀಪಲ್ಸ್, ತುಂಬ ಕಮ್ಮಿ ಜನ, ತುಂಬ ಕಮ್ಮಿ. ದಿನಕ್ಕೆ ಎವರೇಜ್ ದಿನಕ್ಕೆ ಎಷ್ಟು ಕಾಲ್ ಬರ್ತದೆ ಸರ್? ಅದು ಸೀಸನ್ ವೈಸ್ ಸರ್, ಸೀಸನ್ ವೈಸು. ಈ ಬಿಸಿಲು ಜಾಸ್ತಿ ಇದ್ದರೆ 15-20-25 ಕಾಲ್ ಬರುತ್ತೆ ಸರ್. ಮಳೆಗಾಲದಲ್ಲಿ 8-10 ಕಾಲ್ ಬರುತ್ತೆ. ಸೊ ಒಂದೊಂದು ವೇರಿಯೇಷನ್ ಆಗುತ್ತೆ ಸರ್. ಮೊಟ್ಟೆ ಮೇಲೆ ಕಾವು ಕೂತ್ಕೊಳ್ಳುತ್ತಲ್ಲ ಸರ್, ಅವಾಗ ಕಮ್ಮಿ ಬರುತ್ತೆ. ಮರಿಗಳೀಚೆ ಬರುತ್ತಲ್ಲ, ಅವಾಗ ಜಾಸ್ತಿ ಕಾಲ್ಸ್ ಮಳೆಗಾಲದಲ್ಲಿ. ಜೂನ್ ಜುಲೈಲಂತೂ ಸಿಕ್ಕಾಪಟ್ಟೆ ಕಾಲ್ಸ್. ಶೂ ಸ್ಟ್ಯಾಂಡಲ್ಲಿ, ರ್ಯಾಕಲ್ಲಿ, ಅಡಿಗೆ ಮನೇಲಿ, ಬಚ್ಚಿನ ಮನೇಲಿ. ಲಿಸರ್ಡ್ ಹಲ್ಲಿ ತಿನ್ನಕ್ ಬರ್ತಲ್ಲ ಮನೆಗಳಿಗೆ, ಎಲ್ಲ ಸಂಜೆ ಒಳಗೆ ನುಕೊಂಡ್ಬಿಡುತ್ತೆ. ಈಗ 2 ವೀಲರ್ ನಿಲ್ಸಿಟ್ಟಲ್ಲಿ ಜಾಸ್ತಿ 2 ವೀಲರ್ಲಿ ಸೇರ್ಕೊಳ್ಳುತ್ತೆ, ಬೆಳಿಗ್ಗೆ ಒಂದು ಕಾರಲ್ಲಿ ಸೇರ್ಕೊಂಡಿತ್ತು, ಲಾರಿಲಿ ಸೇರ್ಕೊಳ್ಳುತ್ತೆ, ಹೆಲ್ಮೆಟ್ ಅಲ್ಲಿ ಸೇರ್ಕೊಳ್ಳುತ್ತೆ, ಶೂ ಒಳಗೆ ಸೇರ್ಕೊಳ್ಳುತ್ತೆ, ಪಾತ್ರೆ, ನಿಮ್ ವಿಡಿಯೋಗಳು ಕಳಿಸ್ತೀನಿ ನೋಡಿ, ಪಾತ್ರೆಗಳು ಇದ್ರಲ್ಲಿ ಸೇರ್ಕೊಳ್ಳುತ್ತೆ, ಎಲ್ಲಿ ಬೇಕಾದ್ರೆ ಸೇರ್ಕೊಳ್ಳುತ್ತೆ. ನಿಮಗೆ ಇಲ್ಲಿ ಇಡೀ ಇವತ್ತಿನವರೆಗಿನ ಒಂದು ಪ್ರಯಾಣದಲ್ಲಿ ಅತ್ಯಂತ ಹೆಚ್ಚು ರಿಸ್ಕಿ ಜಾಬ್ ಅಂತ ಯಾವ ಹಾವು? ಜೀವಕ್ಕೆ ಅಪಾಯ. ನಾನು ಇವತ್ತುವೆ ಹೆದರೋದು 2 ಹಾವಿಗೆ ಸರ್. ಒಂದು ಕ್ರೇಟ್ ಕಟ್ ಹಾವು, ಇನ್ನೊಂದು ವೈಪರ್ ರಸಲ್ಸ್ ವೈಪರ್. ಇದ್ರೆದ್ರು ಮುಂದೆ ನಾನು ನ್ಯೂಟ್ರಲ್ ಸರ್. ತುಂಬ ಡೇಂಜರ್ ಸರ್ ಇದು. ವೈಪರ್ ಯಾವ ಟೈಮಲ್ಲಿ ಎಗರಿ ಎಲ್ಲಿ ಕಚ್ಚುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಸರ್. ವೈಪರ್ ಹಿಡಿಬೇಕಾದಂತೂ ನನ್ನ ಮೈಯೆಲ್ಲ ಕಣ್ಣಾಗಿರುತ್ತೆ ಸರ್, ಅಷ್ಟು ಹುಷಾರಾಗಿ ಹಿಡಿತೀನಿ. ಭಾರಿ ಕಷ್ಟ ಸರ್. ಸಾಮಾನ್ಯ ಹೇಗೆ ಟೂಲ್ಸ್ ಎಲ್ಲ ಬೆಳೆಸ್ತೀರಿ? ನನ್ನ ಹುಕ್ ಇದೆ ಸರ್, ಹುಕ್ಕು ಮತ್ತು ಬಾಕ್ಸ್ ಇದೆ, ಅದ್ರಲ್ಲಿ ನೀಟಾಗಿ ಹಿಡ್ಕೊತೀನಿ, ಒಳಗೆ ಕಳಿಸಿ ಒಳಗಡೆ ಹೋಗ್ತೀನಿ. ವೀಡಿಯೋಸ್ ತುಂಬ ಕಷ್ಟ ಸರ್ ಜೀವನ ಯಾವಾಗ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ವಿ ಆರ್ ವೆರಿ ಲಕ್ಕಿ ಸ್ನೇಕ್ ರೆಸ್ಕ್ಯೂವರ್ಸ್. ಯಾಕೆ ಅಂದರೆ ಕಚ್ಚಿದ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗೋ ಟೈಮ್ ಆದರೂ ಇದೆ. ಅದೇ ಪಾಪ KEB ಕರೆಂಟಲ್ಲಿ ಕೆಲಸ ಮಾಡೋರಿಗೆ ಪಾಪ ಕರೆಂಟ್ ಹೊಡೆದ ಸ್ಪಾಟಲ್ಲೇ ಬಂದಾಗ್ಬಿಡ್ತಾರೆ. ಹೌದಪ್ಪ, ಅದಕ್ಕಿಂತ ನಮ್ಗೆ ವಾಸಿ. ನಾವು ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾದ ಟೈಮ್ ಇದೆ. ಪಾಪ ಈ KEB ಅವ್ರಿಗೆ ಅದಕ್ಕಿಂತ ಪಾಪ ಇವ್ರು ಪೌರ ಕಾರ್ಮಿಕರಿಗೆ ಮ್ಯಾನುವಲ್ ತೆಗ್ದಿದ ತಕ್ಷಣ ಒಂದು ಗ್ಯಾಸ್ ಬರ್ತಲ್ಲ ಸರ್, ಅಯ್ಯೋ ಅದು ತುಂಬ ಡೇಂಜರು. ಮ್ಯಾನುವಲ್ ಕಟ್ಕೊಂಡು ತೆಗ್ದಿದ ತಕ್ಷಣ ಅವ್ರು ಅಲ್ಲೇ ಇದ್ರೆ ವಿತಿನ್ 5 ಮಿನಿಟ್ಸ್ ಸತ್ತೋಗ್ಬಿಡ್ತಾರೆ ಪಾಪ. ಅದಕ್ಕಿಂತ ಡೇಂಜರ್ ಸರ್. ಆಮೇಲೆ ಇಳಿಸ್ತಾರೆ ಸರ್, ಬೇಜಾರಾಗುತ್ತೆ ಸರ್. ಅವ್ರನ್ನ ಮನುಷ್ಯರು ಅಂತ ಟ್ರೀಟ್ ಮಾಡ್ಬೇಕು ಸರ್. ನಾವು ಮನುಷ್ಯಗಿಂತ ಅವರೇ ದೇವರು ಸರ್ ನಮಗೆ. ಪೌರ ಕಾರ್ಮಿಕರೇ ದೇವರು ನಿಜವಾಗ್ಲೂ. ನಿಮಗೆ ಒಂದು ಜನಾಶೀರ್ವಾದ ಅಥವಾ ಈ ಪ್ರಾಣಿಗಳ ಒಂದು ಮೂಕ ಪ್ರಾಣಿಗಳ ಒಂದು ಅವ್ಯಕ್ತವಾದಂಥ ಆಶೀರ್ವಾದ ಆ ಥರದ್ದೆಲ್ಲ ಇದೆ ಅಂತ ಒಂದು ಇಂಟ್ಯೂಷನಲ್ಲಿ ಏನಾದರೂ ಅನ್ನಿಸ್ತದೆ ಸರ್? ಖಂಡಿತ ಅದೆಲ್ಲ ಇರೋದ್ರಿಂದನೇ, ಆ ವಿಶ್ವಾಸ ಇರೋದ್ರಿಂದನೇ ನಾನು ಇಲ್ಲಿ ತನಕ ಖುಷಿಯಾಗಿದ್ದೀನಿ ಸರ್. ನೀವು ನೋಡಿದ್ದೀರಲ್ವ ಸರ್, ಬಂದಾಗಿಂದ ನಾನು ಕಾಮಿಡಿ ಮಾಡ್ಕೊಂಡೇ ಇರೋದು, ನಗಿಸ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ನನ್ನ ಸ್ಲೋಗನ್ನೇ ಇದೆ ಸರ್, ನಗಬೇಕು, ನಗಿಸಬೇಕು, ನಗುತ್ತಾ ಬಾಳಬೇಕು ಸರ್. ಜೀವನದಲ್ಲಿ ಏನೂ ತೊಗೊಂಡು ಹೋಗಲ್ಲ ಸರ್. ಒಂದು ಕಣ್ಣು ಮುಚ್ಚೋ ಆಟ, ಒಂದು ಕಣ್ಣು ಬಿಡೋ ಆಟ, ಇದೆರಡರ ಮಧ್ಯೆ ರಪ್ಪೆ ಬಡಿಯೋ ಆಟ, ಅಷ್ಟೇ ಜೀವನ ಸರ್. ಇಷ್ಟೇ ಸರ್ ಜೀವನ. ಖುಷಿಯಾಗಿರಿ. ನಾನು ಎಲ್ಲರೂ ಹೇಳೋದಷ್ಟೇ, ನಾನೆಲ್ಲ ಕೂಲಾಗಿ ತಗೋತೀನಿ ಸರ್. ನಾನು ಹಾವು ಹಿಡಿಯುವಾಗಲೂ ಅಷ್ಟೇ ಹಾಡು ಹೇಳ್ಕೊಂಡು ಹೋಗ್ತೀನಿ, ನನಗೆ ಇಷ್ಟ ಬಂದಿದ್ದು ಹಾಡು ಹೇಳ್ತೀನಿ, ಅದ್ರ ಜೊತೆ ಮಾತಾಡ್ತೀನಿ, ಅವ್ರಿಗೆಲ್ಲ ರೇಗಿಸ್ತೀನಿ. ಅಲ್ಲಿರೋಗಿ ಯಾರಿಗೂ ಬೇಜಾರು ಮಾಡಿಸಲ್ಲ, ರೇಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಹಾಡು ಹಿಡ್ಕೊಂಡ್ಬಿಡ್ತೀನಿ ಸರ್. ನಾವು ಇರೋ ಜಾಗದಲ್ಲಿ ನಗು ಬಿಟ್ಟು ಹೋಗ್ಬೇಕು ಸರ್.
ದುಃಖ ಯಾವತ್ತೂ ಬಿಡಬಾರ್ದು. ಹವನ್ ಹಿಡಿದದ್ದು ಎಲ್ಲಿ ಬಿಡ್ತೀರಿ? ಎಲ್ಲ ನ್ಯಾಚುರಲ್ ಹ್ಯಾಬಿಟೇಟ್, ಅದಕ್ಕೆ ಎಲ್ಲಿ ಹವಾಗುಣ ಹೊಂದ್ಕೊಳ್ಳುತ್ತೆ ಆ ಜಾಗದಲ್ಲಿ ಬಿಡ್ತೀವಿ ಸರ್. ನಿಮ್ಮೊಂದು ಅಂದಾಜಿದೆ ಅದು? ಅದೇ ಅಂದಾಗೆ ಒಂದು ಏರಿಯಾ ಅಂತ ಇರುತ್ತೆ, ಒಂದೊಂದು ಏರಿಯಾ ಅದಕ್ಕೆ ಹೊಂದ್ಕೋಬೇಕಲ್ಲ ಸರ್. ಅದಕ್ಕೆ ನೀರು ಸಿಗಬೇಕು, ಆಹಾರ ಸಿಗಬೇಕು. ಈ ಆಧ್ಯಾತ್ಮಿಕವಾಗಿ ನೀವು ಬಹಳಷ್ಟು ಮಾತಾಡ್ತೀರಿ, ನಿಮಗೆ ನಂಬಿಕೆ ದ್ರೋಹ ಭಾಳಷ್ಟಾಗಿದೆ. ಸ್ವಂತ ಮನೆಯನ್ನೇ ಕಳ್ಕೊಂಡ್ರಿ. ಈ ಥರದ ಘಟನೆಗಳು ಯಾಕಾಗ್ತವೆ ಸರ್? ಹಿಂದಿನ ಜನರಲ್ಲಿ ಏನು ಕರ್ಮ ಮಾಡಿದ್ದೆ ಗೊತ್ತಿಲ್ಲ ಸರ್. ಅದು ಸಾಲ ತೀರಿಸ್ತಾ ಇದ್ದೀನಿ ಸರ್. ಅದಕ್ಕೆ ರಾಜ್ಕುಮಾರ್ ಅವ್ರು ಹೇಳ್ತಾರೆ ಭಕ್ತ ಕುಂಬಾರರು, ಹಿಂದಿನ ಸಾಲ ತೀರಿಸಲೆಂದು ಬಂದೆವಯ್ಯ ಜನ್ಮವ ಕಳೆದು. ಸರ್, ಪ್ರತಿಯೊಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ. ಇವತ್ತು ಗಣಪತಿಯವ್ರು ನಮ್ಮ ಮನೆಗೆ ಬರಬೇಕು, ನನ್ನ ಹತ್ರ ಕಾಫಿ ಕುಡಿಬೇಕು, ಗಣಪತಿಯವ್ರ ಜೊತೆ ಮಾತಾಡಬೇಕು, ಇದೆಲ್ಲ ಪೂರ್ವ ನಿಯೋಜಿತ ಸರ್. ನೀವು ಎಷ್ಟು ದಿನದಿಂದ ಬರಬೇಕು ಅಂತಿದ್ರಿ ಸರ್? ಲಾಸ್ಟ್ ಟೈಮ್ ಬರಬೇಕು ಅಂದಿದ್ರೆ ಆಯ್ತಾ ಸರ್? ಅದ್ರ ಲಾಸ್ಟ್ ಟೈಮ್ ಬರಬೇಕು ಅಂದ್ರೆ ಆಯ್ತಾ ಸರ್? ಆಗಲ್ಲ ಸರ್. ಯಾವ ಟೈಮಲ್ಲಿ ಯಾರ ಮನೆಗೆ ಸರ್, ಒನ್ ಥಿಂಗ್ ಐಲ್ ಟೆಲ್ ಯು ದ ಸ್ಟೋರಿ ಸರ್. ಒನ್ ಫೈನ್ ಡೇ ವಾಟ್ ಹ್ಯಾಪನ್, ನನಗೂ ಅವ್ರಿಗೂ ಜಗಳ ಆಗಿತ್ತು. ಮೊನ್ನೆ ನಾನು ಊಟ ಮಾಡಲಿಲ್ಲ ಬೇಜಾರಲ್ಲಿ. ಐ ಕೇಮ್ ಎಟ್ 12 o'clock ನೈಟ್, 12 ಗಂಟೆಗೆ ಬರ್ತೀನಿ. ಅವ್ರ ಜೊತೆ ಜಗಳ ಆಡಿದ್ದೆ, ಊಟ ಮಾಡೋಕ್ಕೆ ಬೇಜಾರಾಗಿತ್ತು. ಮಲ್ಕೊಳ್ಳೋಣ ಅಂತ ಹೋಗ್ತೀನಿ. ಸಡನ್ಲಿ ಐ ಗಾಟ್ ಎ ಕಾಲ್, ಶ್ಯಾಮ್ ಅವರೇ ದಯವಿಟ್ಟು ಬನ್ನಿ, ನಮ್ಮನೆ ಅಡುಗೆ ಮನೆ ಹಾವು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಹೂಗಿಲಾಳ ಅಂತಾರೆ. ರಾತ್ರಿ 12:30 ಹೋಗ್ತೀನಿ. ಕಾಡು ತೋಟ, ಅಲ್ಲೋಗಿ ಹಿಡ್ಕೊಂಬಂದಾಗ ಅಡುಗೆ ಮನೆ ದೊಡ್ಡ ನಾಗರಾವ್ ಕೂತಿರುತ್ತೆ. ನಾನು ಯಾರ ಮನೆಗೆ ಹೋದ್ರು ಸಾಮಾನ್ಯ ಕೆಳಗಡೆನೇ ಕೂತ್ಕೊಳ್ಳೋದು. ಕೆಳಗಡೆ ಕೂತ್ಕೊತೀನಿ, ಸುಸ್ತಾಗಿರುತ್ತೆ. ಆ ಅಮ್ಮ ಔಷಧಿ ವಿಲಾಸ್, ಶಾವಪ್ಪ ಅನ್ನ ಉಂಡಿಲ್ವಾ, ಮಕಾಯಿಗೆ ಹಿಂಗಿದೆ. ಇಲ್ಲ ಕಣವ, ಹಿಂಗೆ ಜಗಳ ಆಗಿತ್ತು, ಊಟ ಮಾಡಿದೆ ಬಂದ್ಬಿಟ್ಟೆ ಕಣವ. ಅಪ್ಪ ಇಷ್ಟೇಷ್ಟು ಅನ್ನ ಇದೆ, ಮೊಸರನ್ನ ಕಲಿಸ್ಕೊಡ್ಲ. ಮೊಸರನ್ನ ಕಲಿಸ್ಕೊಟ್ಲು. ಆ ಟೇಸ್ಟ್ ಇಲ್ಲಿ ತನಕ ಸಿಕ್ಕಿಲ್ಲ ನನಗೆ. ಆನ್ ದಟ್ ಟೈಮ್ ಶಿ ಹ್ಯಾಡ್ ಬಿಕಮ್ ಮೈ ಮದರ್. ಅರ್ಥ ಆಯ್ತಾ ಸರ್? ಪ್ರೋಗ್ರಾಮಿಂಗು 12:30 1 ಗಂಟೆ ರಾತ್ರಿ ಅವಳ ಮನೇಲಿ ನಾನು ಊಟ ಮಾಡಬೇಕು ಅಂತ ಪ್ರೋಗ್ರಾಮಿಂಗ್ ಆಗಿರುತ್ತೆ ಸರ್. ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ ಸರ್. ನನ್ನ ಫ್ರೆಂಡ್ ಒಬ್ಬಂಗೆ ಹೆಣ್ಣು ನೋಡೋಕೆ ಹೋಗಿದ್ವಿ ಸರ್, ಚಂದ್ರಾಯಪಟ್ಟಣಕ್ಕೆ ಹೋಗಿದ್ವಿ. ಬೆಳಿಗ್ಗೆ 5:30 ಬಿಟ್ಟಿದ್ದೀವಿ ಸರ್. ಸಂಜೆ ತನಕ ಆಗ ಸಿಂಗಲ್ ರೋಡು ಸರ್. 89 ಏನಿತ್ತು ಸರ್. ಹೋಗಿದ್ದೀವಿ ಸರ್. ಸುಮಾರು 8-10 ಕಡೆ ಹುಡುಗಿನ ನೋಡಿರೋದು ಸರ್. ಅವ್ರ ಪ್ರಾಬ್ಲಮ್ ಏನು ಗೊತ್ತಾ ಸರ್? ಎಲ್ಲರೂ ಮನೇಲೂ ಅಡುಗೆ ಮಾಡಿದ್ದಾರೆ, ಎಲ್ಲ ನಾನ್ ವೆಜ್ ಮಾಡಿಬಿಟ್ಟಿದ್ದಾರೆ. ನಾನು ನಾನ್ ವೆಜ್ ತಿನ್ನಲ್ಲ. ಜೊತೆಗೆ ನೋಡೋಕೆ ಹೋದ್ರೆ ಊಟ ಮಾಡೋಂಗಿಲ್ವಲ್ಲ, ಏನೂ ತಿನ್ನೋಂಗಿಲ್ಲ, ಬರೀ ಕಾಫಿ ಮಾತ್ರ ಕುಡಿಬೇಕು ತಾನೆ. ಊಟ ಮಾಡಿಬಿಟ್ರೆ ಒಪ್ಕೊಂಡಂಗೆ ತಾನೆ. ಎಲ್ಲ ನೋಡ್ಕೊಂಡ್ವಿ ಸರ್. ಜೋಬಲ್ಲಿ ದುಡ್ಡಿದೆ ಸರ್, ಅವತ್ತು ನಮ್ಮದು ದುಡ್ಡಿದೆ ಸರ್. ಬಂದ್ವಿ, ರಾತ್ರಿ 9:30 ಆಗೋಯ್ತು ಎಲ್ಲ ಮುಗಿಸ್ಕೊಂಬರೋದ್ರಲ್ಲಿ. ಚನ್ನರಾಯಪಟ್ಟಣ ಮೇಯ್ನ್ ರೋಡಿಗೆ ಬರ್ತೀವಿ ಸರ್. ಬಂದಾಗ ಬಸ್ಗಳಿಲ್ಲ ಸರ್, ಬಸ್ಗಳಿಲ್ಲ. ಧರ್ಮಸ್ಥಳದ ಬಸ್ 12:30 ಅಂತಾರೆ, 1:30, 2:30 ಅಂತಾರೆ. ಪುಣ್ಯಕ್ಕೆ ಯಾವುದೋ ಲಾರಿ ಬರ್ತಿತ್ತು ಸರ್. ಲಾರಿ ಬರ್ತಾಯಿತ್ತು ಸರ್. ಲಾರಿ ಕಾಯ್ತು ನಿಲ್ಸಿದ್ದು ಮೈಸೂರಿಂದ ಹತ್ತಿಸ್ಕೊಂಬಿಟ್ಟ ಸರ್. ಹತ್ತಿಸ್ಕೊಂಬಿಟ್ಟ. ಜೋಬಲ್ಲಿ ದುಡ್ಡು ಇದೆ ಸರ್, ಜೋಬಲ್ಲಿ ದುಡ್ಡಿದೆ ಸರ್. ವೆರಿ ನೆಕ್ಸ್ಟ್ ಏನಾಯಿತು, ಜೋಬಲ್ಲಿ ದುಡ್ಡಿತ್ತಲ್ಲ, ಎಲ್ಲೂ ಊಟ ಇಲ್ಲ ಅವತ್ತು. ಒಂದು ಪೆಟ್ಟಿಗೆ ಅಂಗಡಿ, ಪಾಂಡುಪುರದ ಪೆಟ್ಟಿಗೆ ಅಂಗಡಿ ಇತ್ತು. ಇಳಿದ್ಬಿಟ್ಟು ಹೋಗಿ ನೋಡಿ 2 ಬಂದಿದೆ ಸರ್. ಬಂದು ತಿನ್ಕೊಂಡ್ವಿ ಸರ್. ಅವನೇನು ಮಾಡ್ದ, ಬಂದು SS ನಗರ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟ ಸರ್. ಇಲ್ಲಿ ನಮ್ಮ ಸಾವುಕಾರ ಮನೆಗೆ ಹೋಗ್ಬೇಕು, ನೀವು ಹೋಗ್ಬಿಡಿ. ಅಲ್ಲಿಂದ ನಾವು 9 ಕಿಲೋಮೀಟ್ರ್ ನಡ್ಕೊಂಡ್ಬಂದಿದ್ದೀವಿ ಸರ್. ಯೋಚನೆ ಮಾಡಿ, ಜೋಬಲ್ಲಿ ದುಡ್ಡಿದೆ, ಆ ದುಡ್ಡು ಸಮಯಕ್ಕೆ ಬರಲಿಲ್ಲ ಸರ್. ಊಟ ಸಿಕ್ಕಲಿಲ್ಲ. ಹೋಗೋ ಬರೋ ಆಟೋಗೆಲ್ಲ ಕಾಯ್ತಿಸಿದ್ದೀವಿ. ಟ್ರಿಬ್ಬಲ್ ಕೊಡ್ತೀವಿ ಅಂದರೆ ಯಾವ ಆಟೋದನ್ನು ಬರಲಿಲ್ಲ ಸರ್. ನಡ್ಕೊಂಬಂದು ಆ ದುಡ್ಡಿಂದ ಏನು ಪ್ರಯೋಜನ ಆಯಿತು ಸರ್? ಅವತ್ತು ಪ್ರೋಗ್ರಾಮಿಂಗ್ ಈ ಥರನೇ ಆಗಬೇಕು ಅಂತ ಆಗಿತ್ತು ಸರ್. ಸರ್ ಒಸಿ ಕಷ್ಟಪಟ್ಟಿಲ್ಲ ಸರ್. ಒಟ್ಟಿನಲ್ಲಿ ಸರ್ ಆ ಕಷ್ಟನೇ ಇವತ್ತಿನ ನನ್ನ ಸುಖ ಸರ್. ನೀವು ಜಾತಕ ತೋರಿಸಿದ್ರಾ ಅಥವಾ ತೋರಿಸ್ತೀರಾ ಸರ್? ಜಾತಕ ನೋಡಿದವ್ರು ಯಾರು ನನಗೆ ಯಾವ ಹಿಡಿತೆ ಅಂತ ಹೇಳೇ ಇಲ್ಲ ಸರ್. ಹೇಳಿಲ್ಲ. ಒಟ್ನಲ್ಲಿ ಒಳ್ಳೆ ನೇಮ್ ಮಾಡ್ತೀಯ ಅಂತ ಹೇಳಿದ್ದಾರೆ. ಒಂದು ಪೊಲಿಟಿಕ್ಸಲ್ಲಿ ಮುಂದೆ ಬರ್ತೀಯ ಅಂತ ಹೇಳಿದ್ದಾರೆ. ಬಟ್ ಇಷ್ಟು ಹೇಳಿದ್ದಾರೆ ಹೊರತು ಇನ್ನೇನು ಹೇಳಕ್ಕೆ ನೀವು ಹಾವು ಹಿಡ್ದೇ ಹೆಸರು ಮಾಡ್ತೀಯಾ, ಹೀಗೆ ಮಾಡ್ತೀಯ ಅಂತ ಏನು ಹೇಳಿಲ್ಲ. ಈ ಆಧ್ಯಾತ್ಮದ ಒಲವು, ಮತ್ತು ನೀವು ಮಾತಾಡುವಾಗ ಫಿಲಾಸಫಿಕಲ್ ಆಗಿ ಮಾತಾಡ್ತೀರಿ, ತಾತ್ವಿಕವಾಗಿ ಮಾತಾಡ್ತೀರಿ, ನಿಮಗೆಲ್ಲ ಓದಿನ ಇತ್ಯಾದಿ ಹಿನ್ನೆಲೆ ಇದೆ ಅಂತ ಅನಿಸ್ತದೆ. ಇದಕ್ಕೆಲ್ಲ ಏನು ಕಾರಣ ಸರ್? ಒಂದು ನಮ್ಮ ತಂದೆ ತಾಯಿ ಬೆಳೆಸಿದ ವಾತಾವರಣ, ಎರಡನೇ ನಮ್ಮ ಅಜ್ಜಿ ಪುರಾಣಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಪುಣ್ಯಕಥೆಗಳಿಗೆ. ಇನ್ನು ಕೆಲವು ಬುಕ್ಸ್ಗಳು, ಈ ಬುಕ್ಸ್ಗಳಿಂದ ಬದುಕನ್ನು ಕಲೀರಿ, ಬದುಕುವುದೇ ಹೇಗೆ, ಯಾರ ಜೊತೆ ಯಾವ ಥರ ಇದ್ದರೆ. ಆಮೇಲೆ ನಿಮ್ಮಂಥವ್ರು ಮಾತಾಡುವಾಗ ನಾನು ಕೇಳ್ಕೊತಾ ಇರ್ತೀನಿ, ಅದು ಯಾವುದೋ ಒಂದು ಲೈನ್ ಅಂಡರ್ಲೈನ್ ಮಾಡ್ಕೊತೀನಿ, ಜೀವನದಲ್ಲಿ ಯಾವ್ಯಾವ ಥರ ಇರಬೇಕು ಅಂತ. ಕೆಲವು ಥಾಟ್ಸ್ ನನಗೆ ಬರುತ್ತೆ ಸರ್, ಕೆಲವು ಥಾಟ್ಸ್ ಇದ್ದಕ್ಕಿದ್ದಂಗೆ ಬಂದುಬಿಡುತ್ತೆ. ಅದನ್ನ ಸಡನ್ನಾಗಿ ರೆಕಾರ್ಡ್ ಮಾಡ್ಕೊಬಿಡ್ತೀನಿ, ಮರ್ತೋಗ್ಬಿಡುತ್ತೆ ಸರ್.
ಅದಕ್ಕೆ ನಾನು ಟಾಯ್ಲೆಟಲ್ಲಿ ಬುಕ್ಕು ಪೆನ್ ಇಟ್ಟಿರ್ತೀನಿ, ಅಲ್ಲಿ ಏನು ಥಾಟ್ಸ್ ಬಂದಾಗ ಬರೆದ್ಬಿಡ್ತೀನಿ ರೈಟ್ ಇಟ್ ಆನ್ ವಾಲ್ ಅಂತ. ಸೊ ಈ ಥರ ಥಾಟ್ಸ್ಗಳು ಬರ್ತಿರುತ್ತೆ. ಆಮೇಲೆ ಕೆಲವು ಸಿನಿಮಾಗಳಿಂದ, ರಾಜ್ಕುಮಾರ್ ಫಿಲಮ್ಗಳಲ್ಲಿ ಕೆಲವು ಹಿತನುಡಿಗಳು ಹೇಳ್ತಾ ಇರ್ತಾರೆ, ಜೀವನ ಅಂದರೆ ಯಾವ ಥರ ಜೀವಿಸ್ಬೇಕು. ಬಟ್ ಅದೆಲ್ಲ ತೊಗೊಳೋದ್ರ ಮೇಲೆ ಹೋಗುತ್ತೆ ಸರ್. ರಿಜೆಕ್ಟ್ ಮಾಡಿಬಿಡ್ಬೋದು, ಬಟ್ ನಮಗೆ ಆ ಥಾಟ್ಸ್ಗಳು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಟ್ ನಮ್ಮಂಥವ್ರಿಗೆ ಅದು ಬೇಕಾಗುತ್ತೆ, ಯಾಕೆ ನಾಳೆ ಜನ್ರೇಷನ್ಗೆ ಅದು ಹೇಳಬೇಕಾಗತ್ತಲ್ಲ ಸರ್. ಸೊ ಈ ಥರ ನನಗೆ ಕೆಲವಿದು ನೋಡಿ, ಮೊನ್ನೆ ಯಾರ್ದೋ ಮನೆಗೆ ಹೋದೆ, ನ್ಯೂಮರಾಲಜಿ ಬುಕ್ ಕೊಟ್ಟರು, ಇದರಲ್ಲಿ ನೀವು ಸ್ಟಡಿ ಮಾಡಿ ನೋಡಿ ಇದರಲ್ಲಿ ಏನೇನಿದೆ ಅಂತ ಕೊಟ್ಟರು. ಬಟ್ ಅದು ಗೊತ್ತರು ಓದೆ, ಇಲ್ಲಿ ನೋಡೋಣ ಅಂತ, ಅದ್ರಲ್ಲಿ ನೋಡೋಣ ಅದು ಏನಾಗುತ್ತೆ ಅಂತ. ಸೊ ಎಲ್ಲ ಅಷ್ಟೇ ಸರ್, ನಾನು ಹೇಳ್ತೀನಲ್ಲ, ಎಲ್ಲ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಇದೇನೆಂದರೆ ರೋಡ್ ಹಂಪ್ಸ್ ಇದ್ದಂಗೆ ನಾವು ಸ್ಲೋ ಮಾಡಬೇಕು, ನಿಧಾನಕ್ಕೆ ಹೋಗಬೇಕು. ಫಾಸ್ಟಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ. ಬೇಡ, ತಾಳ್ಮೆ ತುಂಬ ಇಂಪಾರ್ಟೆಂಟ್. ನಂಗೆ ವಿಷ್ಣುವರ್ಧನ್ ಸರ್ ಯಾವಾಗಲೂ ಹೇಳೋರು, ಮನುಷ್ಯನಿಗೆ ತಾಳ್ಮೆ, ಸಂಯಮ, ಸಹನೆ ಇದ್ದರೆ ಗುರಿ ಮುಟ್ತಾನೆ. ಇದು ಮೂರು ಕಳ್ಕೊಂಡ್ರೆ ಮಧ್ಯದಲ್ಲೇ ಬಿಟ್ಬಿಡ್ತಾನೆ. ಈ ನಮ್ಮಲ್ಲಿ ನಾಗಲೋಕಗಳು, ಕಾಳಿಮರ್ದನ, ಈ ಥರದ ಕಥೆಗಳಿದೆಯಲ್ಲ, ಅದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಸರ್ ಹಿಂದಿನ ಕಾಲದಿಂದ ಅದು ಪುರಾಣದಲ್ಲಿ ಅದೇ ಬಂದ್ಬಿಡ್ತು ಸರ್, ನಾಗಕನ್ಯೆ, ಮತ್ಸ್ಯಕನ್ಯೆ, ಆ ಕನ್ಯೆ, ಈ ಕನ್ಯೆ ಅಂತ. ಬಟ್ ಇಲ್ಲಿ ತನಕ ಏನೂ ಪಳಿಯುಳಿಕೆಗಳೇನೂ ಸಿಕ್ಕಿಲ್ಲ. ಬಟ್ ಈಗ ನಾವು ಶಂಕರಾಚಾರ್ಯರ ವಿಷಯ ತೊಗೊಳಕ್ಕೆ ಹೋದಾಗ, ಆ ಕಾಳಿ ಮಾತೆಯನ್ನು ಆ ಒಂದು ಮಾಣಿಕ್ಯ ವೀಣಾ ಮುಪಲಾಲೆ ಅಂತ ಹೇಳಿ ಒಂದು ಶ್ರೀಚಕ್ರ ಸ್ಥಾಪನೆ ಮಾಡಿ ಆ ಬಿಂದುಲಿ ಕೂಡಿಸಿ ಆ ಕಾಳಿಕಾ ಮಾತೆಯನ್ನು, ಆ ರಾಕ್ಷಸ ಸ್ವರೂಪವನ್ನು ತಾಳ್ಮೆ ಸ್ವರೂಪಕ್ಕೆ ತರ್ತಾರೆ. ಅಂದರೆ ಇದು ಯಾಕೆಂದರೆ ಶಂಕರಾಚಾರ್ಯರು 12ನೇ-13ನೇ ಶತಮಾನದಲ್ಲಿ ಅದೆಲ್ಲ ನಡೆದಿದೆ. ನಮ್ಮ ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ಜೊತೆ ಪಗಡೆ ಆಡ್ತಿದ್ರು. ಬಟ್ ಆ ಮಟ್ಟಕ್ಕೆ ನೀವು ಹೋಗಬೇಕು ಅಂದರೆ ಸರ್, ಇಟ್ಸ್ ನಾಟ್ ಎ ಜೋಕ್ಸ್ ಸರ್. ಯಾಕೆಂದರೆ ಇವತ್ತು ಹೇಳ್ತೀನಿ, ಹಿಮಾಲಯದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗುರುಗಳು ಹೇಳ್ತಾರೆ 300 ವರ್ಷ 400 ವರ್ಷದಿಂದ ಬದುಕಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಸರ್, ಸಾಧನೆ ತುಂಬ ಮಾಡಬೇಕಾಗುತ್ತೆ ಎಲ್ಲ ಸರ್. ನೀವು ಶಂಕರಾಯಪಟ್ಟಣದ ಗುರುಗಳು ನೋಡಿರ್ಬೋದು ನೀವು ಸರ್, ನಿಜವಾದ ಗುರುಗಳು ಅವರೇ ಸರ್. ಏನು ತುಂಡು ಪಂಚೆ ಉಟ್ಕೊಂಡು ಓಡಾಡ, ಯಾವುದಕ್ಕೂ ಆಸೆ ಇಲ್ಲ. ಹೌದು ತ್ರೂ, ಯಾವ ಆಸೆನೂ ಇಲ್ಲ, ಏನಿಲ್ಲ, ಏನು ಮಾಡೋದು ಅಷ್ಟೆ ಸರ್. ಆ ಥರ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ ಸರ್. ಇಟ್ಸ್ ನಾಟ್ ಎ ಜೋಕ್ ಸರ್. ಸಾಧನೆ ಮಾಡಲೇಬೇಕು ಅಂದರೆ ನೀವು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಎಲ್ಲ ಬಿಡಬೇಕು ಸರ್. ನಮಗೆ ಎಲ್ಲ ಬಿಟ್ಟರು ಮೋಹ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಒಂದು ವರ್ಷ ತನಕ ಕಾಮ ಅದು ಹೊಟ್ಟೋಗ್ಬಿಡುತ್ತೆ, ಆದರೆ ಮೋಹ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. ಆ ಮೋಹ ಒಂದು ಹೋಗ್ಬಿಟ್ರೆ ಇವರೇ ಗಾಡ್. ರಾಜಕೀಯದ ಒಡನಾಟ ಹೇಗೆ? ನಾನು 13ರಿಂದ 17 ತನಕ 18 ತನಕ ಕಾರ್ಪೊರೇಟರ್ ಆಗಿದ್ದೆ, BJP ಕಾರ್ಪೊರೇಟ್ ಕುವೆಂಪು ನಗರ್ಗೆ. ಅದಕ್ಕೆ ಮುಂದೆ 1996 ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೆ. 943 ವೋಟ್ ಬಂದಾಗ ಅಲ್ಲಿ ಸೆಕೆಂಡ್ ಬಂದೆ ನಾನು. ಸೊ ಇಲ್ಲಿ ಕಾರ್ಪೊರೇಟರ್ ಆದೆ. ಒಂದು ಗಂಡ ಬೆರಂಡ ಉದ್ಯಾನವನ, ಒಂದು ಗಿರಿಯಾಸ್ ರೋಡ್ ಅಗಲೀಕರಣ, ಒಂದು ಅಂಬೇಡ್ಕರ್ ಭವನ, ಆಮೇಲೆ ಒಂದು ಲೈಬ್ರರಿ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಮೇಲೆ ಒಂದು ವಾಲಿಬಾಲ್ ಗ್ರೌಂಡ್. ನನ್ನ ಕೈಲಿ ಎಷ್ಟೆಷ್ಟಾಗುತ್ತೋ ನಾನು ಮಾಡಿದೆ ಅಂತ ಹೇಳಲ್ಲ. ನಾನು ಜನ ಕಟ್ಟಿರೋ ಟ್ಯಾಕ್ಸ್ಗಿಂದ ಕಾರ್ಪೊರೇಷನ್ಗೆ ಬಂದಿರೋ ಇದರಿಂದ ಒಂದು ಬ್ರಿಡ್ಜಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ. ನನ್ನ ಟೈಮಲ್ಲಿ ಆಯ್ತು ಅಷ್ಟೇ. ಬಟ್ ನೀವು ಅಲ್ಲಿ ರಾಜಕೀಯದಲ್ಲಿ ಉಳಿದವರೆಲ್ಲ ಮಾಡಿದಾಗ ಏನು ನಿಮ್ಮ ಸ್ವಾರ್ಥ, ಭ್ರಷ್ಟಾಚಾರ ಇತ್ಯಾದಿ? ಸರ್, ಅದು ನಮ್ಮಪ್ಪ ಹೇಳ್ಬಿಟ್ಟಿದ್ದಲ್ಲ ಸರ್, ಇಸ್ಕೋ ಕಿತ್ಕೋಬೇಡ. ಏನು ಕರ್ಮ ಮಾಡಿದ್ಯೋ ಆವಿಡ್ಕೊಂಡು ಓಡಾಡ್ತಿದ್ಯಾ, ಎಲ್ಲೆಲ್ಲೋ ಕೈ ಹಾಕ್ಕೊಂಡು. ಈ ಜನ್ಮದಲ್ಲಿ ಒಳ್ಳೇದು ಮಾಡು, ಮುಂದಿನ ಜನ್ಮ ಒಳ್ಳೆ ಜನ್ಮ ಸಿಗುತ್ತೆ. ಹೆಂಡತಿ ಮಕ್ಕಳ ಜೊತೆ ಮಲ್ಗಕ್ಕೆ ಟೈಮ್ ಇಲ್ಲ ನಿನಗೆ, ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಹೋಗ್ತೀಯ. ಹೋದ ಜನ್ಮದಲ್ಲಿ ಯಾರ್ಯಾರು ಗೋಳೆ ಇಟ್ಕೊಂಡಿದ್ದು ಅದೆಲ್ಲ ಶಾಪ ತಡ್ತಾ ಇದ್ದೀನಿ. ಬೇಡ, ಪರರ ವಸ್ತು ಯಾವತ್ತಿದ್ರೂ ಪಾಷಾಣ ಬಸ್. ನೀವೇನು ಹೇಳಿ, ದೇವ್ರಾಣೆ ನನಗೆ ಗೊತ್ತು ಬಸ್, ಪರರ ವಸ್ತು ಪಾಷಾಣನೇ, ನಮ್ದಿಲ್ಲ ಸರ್. ವಾಟ್ ಐ ಆಮ್ ವೇರಿಂಗ್ ಇದೆಲ್ಲ ಏನು ಸತ್ತೋದಾಗ ಎಲ್ಲ ಬಿಚ್ಕೊಬಿಡ್ತಾರೆ. ಈವನ್ ಒಂದೇ ಒಂದು ಕೋರ ಬಟ್ಟೆ, ಅದು ಎಷ್ಟು ಮೀಟ್ರ್ 15 ರೂಪಾಯಿ ತಂದು ಹಾಕ್ತಾರೆ. ಅದರಲ್ಲೂ ಕಾಂಪಿಟೇಷನ್. 50 ರೂಪಾಯಿ ಇದೆ, 75 ರೂಪಾಯಿ ಇದೆ, 30 ರೂಪಾಯಿ ಇದೆ, 30 ರೂಪಾಯಿ ಕೊಡಿ ಸಾಕು ಅಂತಾರೆ. ಇದ್ದಾಗ ಬ್ರ್ಯಾಂಡೆಡ್, ಸತ್ತ ಮೇಲೆ ಯಾವ ಬ್ರ್ಯಾಂಡೆಡ್ ಸರ್? ಯಾವುದೇ. ಅದಕ್ಕೆ ಸರ್ ನಾನು ಹೇಳೋದು, ಇರೋ ತನಕ ಜೀವನದಲ್ಲಿ ಸಿಂಪಲ್ ಲೈಫ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸರ್,
ಆಡಂಬರ ಜನಕ್ಕೆ ಜಾಸ್ತಿ ಫಾಲ್ಸ್ ಪ್ರೆಸ್ಟೀಜ್ ಸರ್. ಅವ್ರು ಇವ್ರು ನೋಡ್ಲಿ ಅಂತಾನೆ ಹೌದು, ಆಡಂಬರ ಮಾಡ್ತಾರೆ. ಪಕ್ಕದ ಮನೆ ಇದ್ದ ಕಾರ್ ನನ್ನ ಮನೇಲಿ ದೊಡ್ಡದಿರ್ಬೇಕು. ಸರ್ ಇನ್ನೊಂದು ಹೇಳ ಸರ್, ಇದಕ್ಕೆಲ್ಲ ನಾನು ನಾಳೆ ಗೋಲ್ಡನ್ ನೀರು ಬಿಡಿಸ್ಬಿಟ್ರೆ ಎಲ್ಲ ಗೋಲ್ಡ್ ಕಲರೇ ಕಾಣುತ್ತೆ. ಏನಕ್ಕೆ ಸರ್? ಇವತ್ತೆಲ್ಲ ನಾಳೆ ಮಾಸ್ ಹೋಗುತ್ತದು ಅಷ್ಟೇ. ಈ ಮಾಸ್ ಹೋಗೋ ಜೀವಕ್ಕೇನೆ ನಾವು ಇಷ್ಟು ಹೊಡೆದಾಡ್ತೀವಲ್ಲ ಸರ್. ಅದಕ್ಕೆ ಎಲ್ಲುಗಳಿಷ್ಟೇ, ನಿಮ್ಮ ಜೀವನ ಭಗವಂತ ಕೊಟ್ಟಿದ್ದಾನೆ, ಪ್ರತಿಯೊಂದು ಅನುಭವಿಸ್ಬಿಟ್ಟು ಬನ್ನಿ. ಅನುಭವಿಸಿ, ಖುಷಿ ಪಡಿ, ನಗ್ತಾ ಇರಿ. ನಿಜವಾದ ದೇವರ ಪೂಜೆ ಅಂದ್ರೆ ಏನಂದರೆ, ಇನ್ನೊಬ್ಬರು ಮನಸ್ಸನ್ನು ನೋಯಿಸ್ತಾ ಇರೋದೇ ನಿಜವಾದ ದೇವ್ರ ಪೂಜೆ ಸರ್. ಒಬ್ರು ಮನಸ್ಸು ನೋಯಿಸ್ಬೇಡಿ, ಖುಷಿಯಾಗಿರಿ. ಒಬ್ರು ನಂತ್ಕೊಂಡು ನಿಮಗೆ ದೇವರನ್ನ ಒಳ್ಳೇದಾಗಲ್ಲ, ಬೇಡ ಸರ್. 3 ಶಾಪ ಭಾರಿ ಡೇಂಜರ್ ಸರ್. ಒಂದು ಸ್ತ್ರೀ ಶಾಪ, ಇನ್ನೊಂದು ನಾಗಶಾಪ, ಇನ್ನೊಂದು ಗೋಶಾಪ. 3 ಡೇಂಜರ್ ಸರ್. ಬೇಡ. ನಿಮ್ಗೆ ತೊಂದರೆ ಆಗ್ತಿದೆ, ಜಾಗ ಖಾಲಿ ಮಾಡಿಬಿಡಿ, ವಾಪಸ್ ಮಾತಾಡೋಕ್ಕೆ ಹೋಗ್ಬೇಡಿ. ರಬ್ ಮಾಡಿ ಗಲಾಟೆ ಮಾಡ್ಕೊಳಕ್ಕಿಂತ ಲೀವ್ ದ ಪ್ಲೇಸ್ ಆ್ಯಂಡ್ ಗೋ ಅವೇ. ಸೈಲೆನ್ಸ್ ಇಸ್ ದ ಬೆಸ್ಟ್ ವೆಪನ್ ಸರ್. ಸೈಲೆನ್ಸ್ ಇಸ್ ದ ಬೆಸ್ಟ್ ವೆಪನ್. ಯಾವಾಗಲಿಂದ ಗಡ್ಡೆ ಬಿಟ್ರಿ ನೀವು? ಸರ್ ನಮ್ಮ ತಾಯಿ ಹೋಗ್ಬಿಟ್ರಲ್ಲ ಸರ್, 5 ವರ್ಷ ಆಯಿತು. ನಮ್ಮಲ್ಲಿ ಏನನ್ನ ಹೇಳ್ಕೊತಾರೆ, ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಇನ್ನು ನಾನು ಜನ್ಮದಲ್ಲಿ ಶೇವ್ ಮಾಡಲ್ಲ, ಫುಲ್ ಬಿಟ್ಬಿಡ್ತೀನಿ. ನಮ್ಮ ತಂದೆ ತಾಯಿ ದೇವರು ಸರ್. ನಮ್ಮ ಅಮ್ಮನ ಕಿವಿ ಕೇಳ್ತಿಲ್ಲ ಸರ್, ಒಳಗೆ ಮಲಗಿರೋಳು. ನಮ್ಮಪ್ಪ ಹೊರಗಡೆ ಕೂತಿರೋಣ ಸರ್, ಸೊಂಟ ಮುರಿದೋಗಿತ್ತು ನಮ್ಮ ಅಪ್ಪನಿಗೆ. ಮತ್ತು 12:30 1 ಗಂಟೆ ಕಾಲ್ ಬಂದು ನಮ್ಮ ಅಮ್ಮಂಗೆ ಹಿಂಗೆ ತಿವಿತಾ ಇದ್ದೆ, ಹೋಗು ಮಗು ಅನ್ನೋಳು. ಒಂದಿನ ಇಷ್ಟೊತ್ತಲ್ಲಿ ಯಾಕೆ ಹೋಗ್ತೀಯ ಅಂತ ಹೇಳಿಲ್ಲ. ನಾನು ನಿಧಾನ, ನಮ್ಮ ಅಪ್ಪ ಇಲ್ಲಿ ಎದ್ದು ಬರ್ತಾನೆ, ನಿಧಾನ ಡೋರ್ ತೆಗಿತಿ, ಎದ್ದು ಕೂತ್ಕೊಂಡ್ಬಿಡೋಣ, ಬಸ್ ಹಿಂಗೆ ಕೂತ್ಕೊಬಿಡೋಣ, ಹಿಂಗೆ ಕೂತ್ಕೊಬಿಡೋಣ. ನಾವು ಹೋಗಿ ಬರೋ ತನಕ 12:30 ಹೋಗಿ 2:30 3 ಗಂಟೆ ಆಗೋದು. ಬರೋ ತನಕ ನಮ್ಮಪ್ಪ ಹಿಂಗೆ ಕೂತಿರೋಣ ಸರ್. ನಾನು ಬಂದಮೇಲೆ ಚಿಲ್ಕಾಕ, ಅಯ್ಯ ಮಲ್ಕೊಳ್ಳಿ, ಯಾಕಯ್ಯ ನೀವು ಹೋಗು ಮಗು, ನೀವು ಮಲ್ಕೊ, ನಾನು ಮಲ್ಕೋತೀನಿ. ನಾನು ಬರೋ ತನಕ ಆ ತನಕ ಸರ್. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಹಿಂಗೆ ತಿವಿತಿದ್ದೆ, ಹೋಗು ಮಗು ಮಲ್ಕೊ ಅಂದಳು ಸರ್. ನಾನು ಹೋದರೆ ಅವರಿಬ್ಬರು ನಿದ್ದೆ ಕೆಟ್ಟಿದ್ದಾರೆ ಸರ್. ನಿಮಗೆ ಎಷ್ಟು ಮಕ್ಕಳು? 2 ಜನ. ಏನು ಮಾಡ್ತಾರೆ? ಅವಳು ಮಗಳು ಮದುವೆ ಆಗಿದೆ, ಮಗ ಬ್ಯಾಂಗ್ಳೂರಲ್ಲಿದ್ದಾನೆ ಸರ್. ಮಗನೂ ಇದೇ ಕೆಲಸ ಮಾಡ್ತಾ ಇದ್ರೆ? ಇದೇ ಥರ ಮಾಡ್ತಿದ್ದ. ಇವಾಗ ಅವನು ಬಿಟ್ಬಿಟ್ಟು ಅವ್ರ ಬಾವನ ಜೊತೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ. ಸಂಸಾರದ ನಿಮ್ಮ ಕೋಪರೇಷನ್ ಆಗಿತ್ತು ಇದಕ್ಕೆ? ಸರ್ ಯಾರು ಸರ್ ಕೋಆಪ್ರೇಟ್ ಮಾಡ್ತಾರೆ? ಯಾರಿಗೂ ಇಷ್ಟ ಇಲ್ಲ ಸರ್. ನನ್ನ ಮಗ ಓಕೆ, ಮಗಳು ಓಕೆ, ಇವ್ರಿಗಂತೂ ಇಷ್ಟನೇ ಇಲ್ಲ ಇದೆಲ್ಲ. ಇವಾಗ ಪ್ರಾಣಿಗಳು ಇಷ್ಟ ಇಲ್ಲ, ಇದು ನಾಯಿಗಳು ಇಷ್ಟ ಇಲ್ಲ, ಯಾವುದು ಇಷ್ಟ ಇಲ್ಲ. ನಮ್ಮ ಬಡ್ಡಿ ಮಗ ಕರೆಕ್ಟಾಗಿ ಯಾರಿಗೂ ಮ್ಯಾಚ್ ಕರೆಕ್ಟಾಗಿ ಮಾಡಲ್ಲ ಸರ್. ಈಗ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಬಿಡಿ, ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ. ಈಗ ಗಣಗಳಲ್ಲಿ ಎಲ್ಲ ಗಣಗಳು 36ಕ್ಕೆ 36 ಬರುತ್ತೆ, 36ಕ್ಕೆ 35 ಬಂದಿರುತ್ತೆ ಸರ್. ಯಾಕೆ ಸರ್ ಡೈವರ್ಸ್ ಆಗುತ್ತೆ? ಹೌದು, ಎಲ್ಲ ಕೂಟನೇ ಚೆನ್ನಾಗಿರುತ್ತೆ, ಇವನೇ ಕೂಟನೇ ಚೆನ್ನಾಗಿಲ್ಲ ಇದ್ರೆ 36ಕ್ಕೆ 36 ಬಂದಿದೆ. ಆಯಿತು, ನೀವು 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ 99 ತೆಗೆದಿದ್ದೀರಾ, ಹಿಂದಿಲಿ 10 ತೆಗೆದುಬಿಟ್ಟಿದ್ದೀರಲ್ಲ. ಹೌದು. ವಾಟ್ ಇಸ್ ದ ಯೂಸ್ ಸರ್? ಮೇಯ್ನ್ ಸರ್ ಹೊಂದಾಣಿಕೆ ಇಂಪಾರ್ಟೆಂಟ್. ಯಾವ ಕೂಟಗಳು ನೋಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಹೊಂದಾಣಿಕೆ ಇಲ್ಲ. ಕೊನೆಗೂ ಈ ಕೂಟ ಇಂಪಾರ್ಟೆಂಟ್ ಮೇಯ್ನ್ ಸರ್. ನಿಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟ್ಸಿಗೆ ಕೆಲಸ ಮಾಡಬೇಕು ಅಂದರೆ ಇದು ಫ್ರೀ ಆಗಿರಬೇಕು. ಕರೆಕ್ಟ್. ನಿದ್ದೆ ಮಾಡಬೇಕು ಅಂದರೆ, ಊಟ ಮಾಡಬೇಕು ಅಂದರೆ, ಸೆಕ್ಸ್ ಆ ಅಂಗದಲ್ಲೆಲ್ಲ ಇಲ್ಲ ಸರ್. ಅದು ಇದೊಂದು ಫ್ರೀ ಆಗಿದ್ರೆ ಮಾತ್ರ ಎಲ್ಲ ಫ್ರೀ ಆಗಿರುತ್ತೆ. ನಾವೆಂಥ ಬಡ್ಡಿ ಮಕ್ಕಳು ಹ್ಯೂಮನ್ ಬೀಯಿಂಗ್ಸ್ ಅಂದರೆ, ಮೊಬೈಲ್ ಹ್ಯಾಂಗ್ ಆದರೆ ಯಾವ್ಯಾವ್ದು ಬೇಡ ಡಿಲೀಟ್ ಮಾಡ್ತೀವಿ, ರೀಸ್ಟಾರ್ಟ್ ಮಾಡ್ತೀವಿ, ಹ್ಯಾಂಗ್ ಹೋಗಿ ತೆಗಿತೀವಿ. ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ, ಮೆದುಳಿರ್ತಕ್ಕಂಥ ಅನ್ವಾಂಟೆಡ್ ಥಿಂಗ್ಸ್ನ ತೆಗೆದಾಕ್ತಿಲ್ಲ ಸರ್. ಅದನ್ನು ಇಟ್ಕೊಂಡೇ ಬದುಕ್ತೇವೆ. ಬೇಜಾರಾಗುತ್ತೆ ಸರ್. ಯಾವಾಗ ನಾವು ಇನ್ನೊಬ್ರನ್ನ ನೋಡಿ ಬದುಕ್ತೀವಿ ಸರ್, ಹೋಗ್ತೀವಿ. ನನಗೆ ನಾನು ಬದುಕಬೇಕು, ನನಗೆ ನಾನಾಗಿರ್ಬೇಕು, ನನಗೆ ನಾನೇ ಸರ್, ಯಾರು ಬರೋದು. ಅದಕ್ಕೆ ವಿವೇಕಾನಂದ ಅವ್ರು ಹೇಳ್ತಾರೆ, ನಿನ್ನ ಬಾಳಿನ ಶಿಲ್ಪಿ ನೀನೇ ಅಂತ. ನಿನ್ನ ಬಾಳನ್ನು ನೀನೇ ರೂಪಿಸ್ಕೋಬೇಕೇ ಹೊರತು ಬೇರೆಯವ್ರು ಯಾರೋ ದೇವರಾಣೆ ರೂಪಿಸ್ತಾರೆ. ನಿಮ್ಮ ಜೀವನಕ್ಕೆ ಆದರ್ಶಗಳೇ ಯಾರೋ ವ್ಯಕ್ತಿಗಳು? ಸರ್ ಎಲ್ಲರೂ ಆದರ್ಶನೇ ಸರ್. ಎಲ್ಲ ರಾಜರು, ಮಹಾರಾಜರು, ಕೃಷ್ಣದೇವರಾಯ ಮಂದ ಹಿಡಿದು ನಮ್ಮ ರಾಣಿ ಅಬ್ಬಕ್ಕನಿಂದ ಹಿಡಿದು ಪ್ರತಿಯೊಬ್ಬರು ಸರ್. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಅರವಿಂದರು, ಎಲ್ಲ ಸರ್. ಅವ್ರದ್ದೆಲ್ಲ ಕಥೆಗಳು ಹೆಂಗೆ ಯಾವ ಥರ ಸರ್. ಕಬೀರ್ ದಾಸ್, ಶಿಶುನಾಳ ಶರೀಫರು,
ತರವಲ್ಲ ತೆಗಿನಿನ ತಂಬೂರಿ ಸ್ವರ ಬರದೇ ಬಾರಿಸದಿರಿ ಸೋರುತ್ತಿಗುವುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಎಂತೆಂಥ ಹಾಡುಗಳು ಬಂದಿದ್ದಾರೆ ಸರ್ ಪುರಂದರ ದಾಸರು. ಅವರು ಪುರಂದರ ದಾಸ ಇಲ್ಲ ಅಂದರೆ ಸಂಗೀತನೇ ಇರ್ತಿಲ್ಲ ಸರ್. ಅವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಆಗಿನ ಇದರಲ್ಲಿ ಸರ್ ಸಂಗೊಳ್ಳಿ ರಾಯಣ್ಣ, ವೀರ ಮದಕರಿ ನಾಯಕ ಅವರೆಲ್ಲ ಸರ್ ಅವರು ದೇಶಕ್ಕೋಸ್ಕರ ಓಡಾಡ್ದು ಸರ್. ಒನಕೆ ಒಬ್ಬ ಯಾಕೆ ಬೇಕಾಗಿತ್ತು ಸರ್ ಎಲ್ಲರೂ ಒನಕೆಲಿ ಓಡಿಸ್ಬೇಕು. ಅವರು ಹೋಗ ಅಡುಗೆ ಮಾಡ್ತಾ ಕೂತಿರ್ಬೋದಿತ್ತು ತಾನೇ. ಕರೆಕ್ಟ್. ಹಾಂ, ಕ್ರಾಂತಿವೀರ ಮೈಲಾರ ಮಾದೇವಪ್ಪ ಎಷ್ಟು ಜನ ಗೊತ್ತು ಸರ್? ಸಿಂಧೂರ ಲಕ್ಷ್ಮಣ ಎಷ್ಟು ಜನ ಗೊತ್ತು ಸರ್? ಹೇಳಿ ಸರ್. ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಸರ್ ನಮ್ಮ ದೇಶದ ಸ್ವತಂತ್ರದ ಹಿಂದಿನ ಹೋರಾಟಗಾರರು ರಕ್ತದ ಮಡುವಿನಲ್ಲಿ ಮಲಗಿ ರಕ್ತದ ಮಡುವಿನಲ್ಲಿ ಅಂಗಾತ್ವ ಮಲ್ಕೊಂಡು ಪ್ರಾಣ ಬಿಟ್ಟರು ಎಷ್ಟು ಜನಕ್ಕೆ ಗೊತ್ತು ಸರ್? ಅದೆಲ್ಲ ನಾವು ಗೊತ್ತು ಮಾಡುವ ಕೆಲಸವನ್ನೇ ಮಾಡಿಲ್ಲ. ನಾವು ಹಿಸ್ಟ್ರಿಯನ್ನೇ ತಪ್ಪಾಗಿ ಬರೆದಿದ್ದೇವೆ. ಅವ್ರನ್ನೆಲ್ಲ ನಿಜವಾಗ್ಲು ಕೈ ಮುಗಿ. ಇದು ಜೀವಿತಾವಧಿಯಲ್ಲಿ ಪೂರ್ತಿ ನಿಮ್ಮ ಸಾಧ್ಯತೆ ಇರುವಲ್ಲಿವರೆಗೆ ಮುಂದುವರಿತದೆ ಇದು? ಖಂಡಿತ. ನನ್ನ ಕೈಲಿ ಶಕ್ತಿ ಇರೋ ತನಕ ಭಗವಂತ ನನಗೆ ಆರೋಗ್ಯ ಸಮಸ್ಯೆ ಕೊಡ್ದೇನೆ ಇದೆ. ನನ್ನ ಜೀವನ ಕೊನೆ ಇರೋ ತನಕ ರಿಟೈರ್ಮೆಂಟ್ ಇಲ್ಲ ಸರ್, ಕೊನೆ ತನಕ ಮಾಡ್ತೀನಿ. ನಮಗೆ ಉಂಗುರ ತೋರಿಸ್ತೇನೆ ಅಂದರೆ ಹಾಕೊಳ್ತಿದ್ರಾ? ಹ್ಞೂ ಸರ್. ಹಾಂ, ಇದೆಲ್ಲ ಹಾಕೋತಿದ್ದೆ. ಇದೇನಿದು? ಇದು ಗಂಡೆ ಬೆರಂಡ ಲಾಕೆಟ್ ಸರ್. ಹಾಂ, ಓಕೆ ಸರ್. ಸಾಮಾನ್ಯ ಇರುತ್ತೆ ನಿಮ್ಮ ಕೊರಳಲ್ಲಿ ಅದು ಸರ್ ನೋಡಿ ಸರ್, ಇದು ಅದೇನು ಉದ್ದೇಶ? ಅದು ಗಂಡ ಬೆರಂಡ ಕ್ರೇಜು. ಹಾಂ, ಇನ್ನೇನಿಲ್ಲ ಸರ್, ಇಷ್ಟೇ. ಈ ಉಂಗುರ ಹೋಗಳು ಒಂದು ಕ್ರೇಜು. ಒಂದು ಕ್ರೇಜ್ ಸರ್, ಇನ್ನೇನಿಲ್ಲ, ಏನಿಲ್ಲ ಇದರಲ್ಲಿ, ಸುಮ್ಮನೆ ಕ್ರೇಜ್ ಅಷ್ಟೇ. ಈ ಕ್ರೇಜ್ ಕಾರಣ ಏನು ಸರ್? ಚೆನ್ನಾಗಿ ಕಾಣ್ತಾ ಇಲ್ವಾ? ಅಲ್ಲ, ಚೆನ್ನಾಗಿ ಕಾಣ್ತದೆ ಅದಕ್ಕೆ ಸರ್. ಆಮೇಲೆ ನೀವು ಎಲ್ಲೋದ್ರೂ ನೀವೊಬ್ಬ ಪ್ರತ್ಯೇಕವಾಗಿ ಕಾಣ್ತೀರಿ. ಸರ್ ಇನ್ನೊಂದಿನ ಗೊತ್ತಾ, ನಾನು ನಿಮ್ಮ ಕಾರಲ್ಲಿ ಹೋಗ್ತಿರ್ತೀನಿ, ಜಸ್ಟ್ ರೈಟ್ ಟರ್ನ್ ನೋಡಬೇಕಾಗತ್ತೆ. ಈ ಕೈ ಇಷ್ಟು ಹೊರಗಡೆ ಹಾಕಿದ ತಕ್ಷಣ ಜನ ಹೇಳ್ತಾರೆ ಸ್ನೇಕ್ ಶಾಮ್ ಕೈ ನೋಡು ಅಂತ. ಕೈ ಇನ್ನೂ ಸುಮಾರು ಇದೆ ಸರ್, ಚಿತ್ರ ಬಿಡಿಸ್ಕೊಂಡದ್ದು. ಇದರಲ್ಲಿ ಉಂಗುರಗಳೆಲ್ಲ ಸುಮಾರಿದೆ ಸರ್ ಇಲ್ಲಿ. ಥರ ಕ್ರೇಜ್ ಸರ್ ನನಗೆ ಉಂಗುರಗಳದ್ದು. ಇದು ರೆಡ್ ಇಂಡಿಯನ್, ಇದು ವಿಚಿತ್ರವಾಗಿರೋದೆಲ್ಲ ಇಟ್ಟಿದ್ದೀನಿ. ಇದು ಸಿಂಹ, ಇದು ವಿಚಿತ್ರ ಏನೋ ಒಂಥರ. ಇದನ್ನ ನನ್ನ ಸ್ನೇಹಿತ ಭುವನ್ ಅಂತ ಇದ್ದಾರೆ ಸರ್, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅವ್ರು ಪ್ರೆಸೆಂಟ್ ಮಾಡಿದ್ದನ್ನ ಇದು ಹಾಕೊಂಡು ಎಲ್ಲಿ ಕಳೆದೋಗ್ಬಿಡ್ತು ಅಂತ ಇದು ನಾನು ಹಾಕೊಂಡಿಲ್ಲ ಸರ್. ಯಾಕೆಂದರೆ ಅವರು ಈ ಸರ್ಪವನ್ನು ಪ್ರೀತಿಯಿಂದ ಕೊಟ್ಟಿರೋದು ಸರ್. ಹೌದಪ್ಪ, ಕುಕ್ಕೆ ಭುವನ್ ಅಂತ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಆಮೇಲೆ ಸರ್ ನೀವು ಇದರ ತೋರಿಸೋದ್ರಿಂದ ಸರ್ಪಕ್ಕೆ ಒಂದು ಹೆಡೆಯ ಎಷ್ಟು ಹೆಡೆ ಸರ್? ನಮ್ಮಲ್ಲಿ ಹಾಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮಲ್ಲಿ ಹಾಗೆ ಸಾಯಮಿ ಟ್ವಿನ್ಸ್ ಅಂತ 2 ಮಕ್ಳದ್ದು ಬರುತ್ತೆ, ಆ ಥರ ಅಪರೂಪಕ್ಕೆ ಬರುತ್ತೆ. 5 ಎಡೆ 7 ಎಡೆ ಅದೆಲ್ಲ ತಪ್ಪು ಕಲ್ಪನೆ ಸರ್. ಇಲ್ಲಿ ತನಕ ಅದ್ರ ಪಳಿಯುಳಿಕೆಗಳು ಸಿಕ್ಕಿಲ್ಲ ನಮಗೆ. ಬಟ್ ಜನ ಏನು ಹೇಳ್ತಾರೆ ಅಂದರೆ 5 ಎಡೆ ಸರ್ಪ ನೋಡಿದೆ ನಮ್ಮ ತೋಟದಲ್ಲಿ ಇತ್ತು ಅಂತಾರೆ. ಖಂಡಿತ ಚಾನ್ಸೇ ಇಲ್ಲ ಸರ್. 5 ಎಡೆ 7 ಎಡೆ ಅದೆಲ್ಲ ಬರೋಕ್ಕೆ ಸಾಧ್ಯ, ಕಲ್ಪನೆ ಅಷ್ಟೇ. ಈಗ ನಮ್ಮ ವಿಷ್ಣುವನ್ನ ಶೇಷಶಯನ ಶೇಷಶಯನ ಅಂದರೆ ನೋಡಿ, ಹಿಂದೆ ಯಾವ ಥರ ಆ ಒಂದು ಇದನ್ನ ಕಲ್ಪನೆ ಮಾಡಿದ್ದಾರೆ ಅಂದರೆ, ಕೃಷ್ಣ ಇವರು ಇದು ಕರ್ಕೊಂಡು ಹೋಗ್ತಾ ಇರ್ತಾರೆ ಕಂಸನ ಇದರಿಂದ ಕರ್ಕೊಂಡು ಹೋಗೋ ಮಳೆ ಅವಾಗ ಆದಿಶೇಷ ಇದು ಮಾಡ್ತಾನೆ. ಆದಿಶೇಷ ಅವನಿಗೆ ಇದು ಮಾಡ್ತಾನೆ. ಅದೇ ಆದಿಶೇಷನ ಮೇಲೆ ಇವನು ಅದನ್ನು ಮರ್ದನ ಮಾಡ್ತಾನೆ, ಕಾಳಿಂಗ ಮರ್ದನ ಮಾಡ್ತಾನೆ. ಬಟ್ ಒಂದೊಂದು ಕತೆ ಯಾವ್ಯಾವ ಥರ ಬರುತ್ತೆ. ಬಟ್ ಆದರೆ ಒಂದು ಖುಷಿಯಾಗೋದು ಏನಂದರೆ ನೋಡಿ, ಅಬ್ಸರ್ವ್ ಮಾಡಿಬೇಕಾರೆ ರಾಮಾಯಣದಿಂದ ಹಿಡಿದು ಮಹಾಭಾರತ ತನಕ ಇಬ್ಬರೇ ಇರೋದು. ಆಂಜನೇಯ ಮತ್ತು ಜಾಂಬವಂತ ಇಬ್ಬರೂ ಇದ್ದಾರಲ್ಲಿ. ರಾಮಾಯಣದಲ್ಲೂ ಇದ್ದಾರೆ, ಮಹಾಭಾರತದಲ್ಲೂ ಇದ್ದಾರೆ ಸರ್. ಅದಕ್ಕೆ ಜನ ನನಗೆ ಕಷ್ಟ 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 ಅಂತಾರಲ್ಲ ಸರ್, ನಾನು ಹೇಳ್ತೀನಿ ಅವ್ರಿಗೆ, ನಮ್ಮ ನಾರಾಯಣಾಚಾರ್ಯ ಒಂದು ಬುಕ್ ಬರೆದಿದ್ದಾರೆ, ಕೃಷ್ಣನ ಕೊನೆಯ ದಿನಗಳು ಅಂತ. ಅದನ್ನು ಓದ್ಬಿಟ್ರೆ ಕೃಷ್ಣ ಪಟ್ಟಿರೋ ಅಷ್ಟು ಕಷ್ಟನ ನೀವು ಯಾರು 1% ಪಟ್ಟಿಲ್ಲ. ಕೊನೆಗೂ ಜೀವ ಬಿಡಬೇಕಾದ್ರೆ ಅದು ನರಕ. ಯಾರೂ ಇಲ್ಲ, ಅಶರೀರವಾಣಿ ಎಲ್ಲರೂ ಕರೀತಾನೆ, ಯಾರೂ ಬರಲ್ಲ ನೋಡಿ. ಕರ್ಮ ಕರ್ಮ ಕರ್ಮ
ಕರ್ಮ ಟ್ರಾನ್ಸ್ಫರ್ ಹೆಂಗಾಗುತ್ತೆ? ರಾಮ ಅವತಾರದಲ್ಲಿ ಔಸ್ಕೊಂಡು ವಾಲಿನ ಸಾಯಿಸ್ತಾನೆ ರಾಮ. ವಾಲಿ ಕೇಳ್ತಾನೆ, ನಾನು ಏನಯ್ಯ ಮಾಡಿದ್ದೆ ನಿಂಗೆ? ನನಗೂ ನಿಂಗೆ ಪರಿಚಯನೇ ಇಲ್ಲ, ನೀನು ಯಾಕೆ ನನ್ನ ಕೊಂದೆ ಅಂತ ಹೇಳ್ತಾನೆ. ಅದೇ ನಿಮಗೆ ಇದರಲ್ಲಿ ಏನಾಗುತ್ತೆ, ಇವನನ್ನ ವಾಲಿ ಬೇಡನ ಅವತಾರ ಬಂದು ಸಾಯಿಸ್ತಾನೆ. ಬಟ್ ಶಾಪ ಯಾವ ಥರ, ಯದುವಂಶ ನಾಶ ಆಗಲಿ ಅಂತ ಒನ್ಕೆ ಹಿಡ್ಕೊಂಬಿಟ್ಟು ನಾನು ಬಸ್ರಿ ಅಂತ ಹಿಂಗೆ ತೋರ್ಸಾಗ ಋಷಿಗಳು ಗೋಳೆ ಕಣಾಗ ಅದರಿಂದ ನಿಮ್ಮ ಮರಣ ಅಂದಾಗ ಇವ್ರು ಗಾಬರಿಯಾಗ ತೇಯ್ತಾರೆ ಫುಲ್ ಆ ಕಬ್ಬಣದ ಇದನ್ನು ಪುಡಿ ಮಾಡಿ ಸಮುದ್ರಕ್ಕೆ ಬಿಡ್ತಾರೆ. ಅದು ಜೊಂಡಾಗಿ ಬೆಳೆಯುತ್ತೆ. ಜೊಂಡಾಗಿ ಬೆಳೆದು ಇವ್ರನ್ನೆಲ್ಲ ಸಾಯಿಸುತ್ತೆ. ಕೊನೆ ಪೀಸ್ ಯಾವುದು, ಇದು ಉಜ್ಜಕ್ಕಾಗಲ್ಲ ಅಂತ ಬಿಸಾಕ್ತಾರೆ. ಅದನ್ನು ಮೀನು ನುಂಗುತ್ತೆ, ಮೀನು ಬೆಸ್ತ ಎತ್ಕೋತಾನೆ, ಅದನ್ನು ಬೇಡಂಗೆ ಕೊಡ್ತಾನೆ, ಆ ಬೇಡ ಬಾಣ ಮಾಡ್ತಾನೆ, ಅದೇ ಪೀಸ್ ಬಂದು ಕೃಷ್ಣನ ಸಾಯಿಸುತ್ತೆ. ದಟ್ ಈಸ್ ಕರ್ಮ. ಈ ಹುತ್ತ ಅಂತಕ್ಕಂಥದ್ದನ್ನ ಒಂದು ಗೆದ್ದಲು ಹುಳ ಕಟ್ಟುತ್ತೆ. ಹೌದು. ಅದು ಒದ್ದೇ ಇರ್ತಕ್ಕಂಥ ಜಾಗದಿಂದ ಕೆಳಗಿಂದ ತಂದು ತನ್ನ ಗೂಡನ್ನು ಮಾಡ್ಕೊಳುತ್ತೆ. ತಂಪಿರುತ್ತೆ. ಹುತ್ತದ ಟೆಂಪ್ರೇಚರ್, ಇಟ್ಸ್ ಎ ನ್ಯಾಚುರಲ್ AC ರೂಮ್. ಕರೆಕ್ಟ್. ಇಟ್ಸ್ ಎ ನ್ಯಾಚುರಲ್ ವೆಲ್. ನೀವು ಹುತ್ತ ಇರ್ತಕ್ಕಂಥ ಜಾಗದಲ್ಲಿ ಬೋರ್ವೆಲ್ ಹಾಕಿದ್ರೆ ಬೇಗ ನೀರು ಬರುತ್ತೆ. ಸೊ ಆ ಹುತ್ತಕ್ಕೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಆವಾಗ ತಣ್ಣಗಿರ್ತಕ್ಕಂಥ ಜಾಗ ಬೇಕು. ಇಟ್ಸ್ ಎ ನ್ಯಾಚುರಲ್ AC ರೂಮ್ ಫಾರ್ ಸ್ನೇಕ್ಸ್. ಅಲ್ಲಿ ಹೋಗಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹುತ್ತಕ್ಕೆ ಹೋಗುತ್ತೆ ಹೊರತು ಹುತ್ತದಲ್ಲಿ ಹಾವು ವಾಸ ಮಾಡೋದಿಲ್ಲ. ಆ ಸಮಯದಲ್ಲಿ ಇರುತ್ತೆ ಅಷ್ಟೇ. ಅದು ಟೆಂಪ್ರೇಚರ್ ಅಷ್ಟೇ. ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಮಾತ್ರ ಹೋಗ್ತಾರೆ. ಸೊ ನಾನು ಜನನ ಕೇಳ್ಕೊಳ್ಳೋದು ಇಷ್ಟೇ, ಈ ಹುತ್ತಗಳು ಕಣ್ಣಿಗೆ ಕಾಣ್ತೀರ, ಎಲ್ಲ ಮನೆಗಳು ಕಟ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಹುತ್ತಕ್ಕೆ ಇವರು ಹಾಲು ಹಾಕಿ ಸಾಯಿಸ್ತಾರೆ. ಸಪೋಸ್ ಹುತ್ತದಲ್ಲಿ ಹಾವಿದ್ರೆ ಇವರು ಹಾಲು ಹಾಕಿ ಸಾಯ್ತದೆ. ಅದೇ ನಿಮೋನಿಯಾ ಬಂದು ಸತ್ತೋಗ್ಬಿಡುತ್ತೆ. ಸೊ ಉಸಿರಾಡದ ತೊಂದರೆಯಿಂದ ನಿಮೋನಿಯಾ ಬಂದು ಸತ್ತೋಗುತ್ತೆ. ಸೊ ಅದಕ್ಕೆ ನಾನು ಹೇಳೋದಿಷ್ಟೇ, ಡೋಂಟ್ ಫೀಡ್ ದ ಮಿಲ್ಕ್ ಫಾರ್ ದ ಸ್ನೇಕ್ಸ್. ಅದಕ್ಕೆ ನಮ್ಮ ಜನ ಯಾವ ಥರ ಗೊತ್ತಲ್ವ ಸರ್? ನಮ್ಮ ಜನ ಯಾವುದು ಅಂದರೆ, ಇದು ದೇವಸ್ಥಾನದ ಮುಂದೆ ಕೂತಿರುತ್ತೆ, ಯಾವುದು ನಾಯಿಗಳು. ಇದು ನೀವೇನು ತಿಂಡಿ ಪ್ಯಾಕೆಟ್ ಇಟ್ಕೊಂಡು ಹೋಗ್ತೀರ ಅಂತ ಹಿಂದೆ ಬರುತ್ತೆ, ಅದು ಕಲ್ಲೊಡ್ದು ಓಡಿಸ್ತೀವಿ. ತಿಂದೇ ಇರೋ ದೇವರ ಕಲ್ಲಿನ ಮುಂದೆ ಎಡೆ ಇಡ್ತೀವಿ ಸರ್. ದೇವ್ರಿಗೆ ನೈವೇದ್ಯ ಇಡ್ತೀವಿ, ದೇವ್ರು ತಿನ್ನಲ್ಲ. ಇದು ತಿನ್ನತ್ತೆ, ಇದಕ್ಕೆ ಹಾಕಲ್ಲ. ಇಟ್ಸ್ ಆಸ್ಕಿಂಗ್, ಯು ಆರ್ ನಾಟ್ ಗಿವಿಂಗ್. ಅವನೇನು ಕೇಳಿಲ್ಲ ತಂದು ಎಡೆ ಇಡು ಅಂತ, ಅವನು ಕೊಡ್ತಾ ಇದ್ದೀರಾ. ಇದು ಕೇಳ್ತಾ ಇದೆ, ಇದು ಕೊಡ್ತಿಲ್ಲ ನೀವು. ನಾಯಿ ನಿಮ್ಮನ್ನ ಕೇಳ್ತಾ ಇದೆ, ಊಟ ನಿನ್ನ ಕೈಲಿದೆ ನನಗೆ ಹಾಕು ಅಂತ. ನಾನೇನು ಮಾಡ್ತಾಯಿದ್ದೀನಿ, ತಿನ್ನೋ ನಾಯಿಗೆ ಹಾಕ್ತೇನೆ, ದೇವರ ಮೂರ್ತಿ ಮುಂದೆ ತೊಗೊಂಡೋಗಿ ಅದನ್ನ ನೈವೇದ್ಯ ಅಂತ ಇಡ್ತಾ ಇದ್ದೀನಿ. ಅವನ ಹೆಸರು ಇದಕ್ಕೆ ಯಾಕೆ ಇದೆ, ಖುಷಿ ಪಡಲ್ವಾ? ಸತ್ಯ. ಸೊ ಥ್ಯಾಂಕ್ ಯು. ನಾನು ಇಲ್ಲಿ ತನಕ ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿ. ಯಾಕೆಂದರೆ ನನ್ನ ಮೂಲ ಉದ್ದೇಶ ಏನಂದರೆ, ನಮ್ಮ ಗೋವುಗಳ ಸಂರಕ್ಷಣೆ ಆಗಬೇಕು, ನಮ್ಮ ಪ್ರಾಣಿಗಳ ಸಂರಕ್ಷಣೆ ಆಗಬೇಕು. ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಒಂದು ಇದರಿಂದ ಯಾರಾದ್ರೂ ಅವ್ರ ಮಗು ಬರ್ತಡೇ ಆದರೆ, ಆ್ಯನಿವರ್ಸರಿ ಆದರೆ, ಅವ್ರ ತಂದೆ ತಾಯಿ ಕಾರ್ಯ ಆದರೆ, ಏನನ್ನ ಗೋಶಾಲೆಗೆ ಸಹಾಯ ಮಾಡಬೇಕು ಅಂತಿದ್ರೆ ದಯವಿಟ್ಟು, ಬಲವಂತ ಇಲ್ಲ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಯಾಕೆಂದರೆ ಫೋರ್ಸ್ ಮಾಡೋದು ಅದು ಬಲವಂತ ಮಾನಭಂಗತ್ತಲ್ಲ ಅದು. ಸೊ ನನ್ನ ಮೊಬೈಲ್ ನಂಬರ್ ಹೇಳ್ಬೋದಾ? ಹೌದು, ಧಾರಾಳ. 9980557797 99805577 ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಪುಣ್ಯ ಮಾಡಿರಬೇಕು, ಕರ್ನಾಟಕದಲ್ಲಿ ಹುಟ್ಟಕ್ಕೆ ಅದೃಷ್ಟ ಮಾಡಿರಬೇಕು. ಇದೆರಡೂ ಮಾಡಿದ್ದೀವಿ. ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಾವು ನಮ್ಮ ತಾಯಿನಾಡಾದ ಭಾರತ ದೇಶವನ್ನು ರಕ್ಷಣೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ನಮ್ಮ ಗಣಪತಿ ಸರ್ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ದಿನದಿಂದ ನಮ್ಮದವ್ರದ್ದು ಭೇಟಿ ಫೋನಲ್ಲೇ ವ್ಯವಹಾರ ಇತ್ತು, ಫೋನಲ್ಲೇ ಮಾತಾಡ್ತಿದ್ವಿ. ಇವತ್ತು ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಮನೆಗೆ ನಾನು ಸುಬ್ರಹ್ಮಣ್ಯ, ಅವರು ಗಣೇಶ, ಅವ್ರು ಗಣೇಶಂಗೂ ಸುಬ್ರಹ್ಮಣ್ಯಂಗೂ ಗೊತ್ತು ನಿಮ್ಗೇನಂತ ಒಂದು ಕಾಂಪಿಟೇಷನ್ ಬೀಳುತ್ತೆ. ನಾನು ಸುಬ್ರಹ್ಮಣ್ಯ ನವಿಲ್ ತೊಗೊಂಡು ರೌಂಡೆಲ್ಲ ಹೊಡ್ಕೊಂಬರ್ತೀನಿ. ಆ ಪುಣ್ಯಾತ್ಮ ಏನು ಮಾಡೋದು, ತಂದೆ ತಾಯಿಗೆ ನಮಸ್ಕಾರ ಮಾಡಿ ಇದೇ ಪ್ರಪಂಚ ನಮಸ್ಕಾರ ಮಾಡ್ತಾನೆ ಅಂತ ಒಂದು ಬುದ್ಧಿವಂತ. ಅವರಿಂದ ಹಲವಾರು ಜನರ ಪರಿಚಯ ನನಗಾಗಿದೆ. ಅವ್ರು ಪ್ರತಿಯೊಂದು ಚಾನೆಲ್ ಬರ್ತಕ್ಕಂಥ ಸ್ಟೋರಿಗಳನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಆದರೆ ನಮ್ಮ ಗುರುಗಳದಂತೂ ನಿಜವಾಗ್ಲೂ ಖುಷಿ ಆಯ್ತು ನನಗೆ ಆ ಪುಸ್ತಕಗಳು ಇದನ್ನು ನೋಡಿ. ನಿಜವಾಗ್ಲೂ ಅವ್ರು ಕರೆ ಮಾಡಿ, ಅಯ್ಯೋ ಏನೇ ಆಶಾಮ ಅಂತೆಲ್ಲ ಮಾತಾಡಿದ್ರು, ಮಾರಯ್ಯ ನಮ್ಮ ಮನೆಗೆ ಒಂದ್ಸಲಿ ಅಂತೆಲ್ಲ ಕರೆದ್ರು. ಖುಷಿ ಆಯ್ತು ನನಗೆ. ನಿಮ್ಮಂಥ ಅವರಿಂದ
ಹಲವಾರು ಜನರ ಪರಿಚಯ ಆಯಿತು. ಗಣಪತಿ ಸರ್, ನಿಮಗೆ ಆ ಭಗವಂತ ಆರೋಗ್ಯ ನೆಮ್ಮದಿ ನಿಮಗೆ ನಿಮ್ಮ ಸಂಸಾರಕ್ಕೆಲ್ಲ ಕೊಡಲಿ. ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರ ಹೆಸರೇನು? ಅಣ್ಣಪ್ಪ ಅವರು. ನೋಡಿ, ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಯಾಕೆಂದರೆ ನೀವು ಮಾತಾಡ್ತೀರಾ, ಅವ್ರು ನಮ್ಮನ್ನ ತೋರಿಸ್ತಾರೆ. ಎಡಿಟ್ ಮಾಡ್ತಾರಲ್ಲ, ಅವರು ತುಂಬ ಇಂಪಾರ್ಟೆಂಟು. ಯಾವುದೋ ಒಂದು ಇಂಪಾರ್ಟೆಂಟ್ ಹೇಳಿದ್ರೆ ಎಡಿಟ್ ಮಾಡಿಬಿಟ್ರೆ ನನ್ನ ವ್ಯಾಲ್ಯೂನೇ ಹೊರಟೋಗ್ಬಿಡುತ್ತೆ. ಅವ್ರಿಗೂ ನಿಮ್ಮ ಟೀಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಭಗವಂತ ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ, ನನ್ನ ಜೀವನದ ಕೊನೆಯ ಸ್ಲೋಗನ್ ನಗಬೇಕು, ನಗಿಸಬೇಕು, ನಗುತ್ತಾ ಬಾಳಬೇಕು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇಲ್ಲಿಯವರೆಗೆ ಸ್ನೇಕ್ ಶ್ಯಾಮ್ ಅವರ ಮನೆ ಮತ್ತು ಮನಸ್ಸು, ಅದರೊಳಗೆ ಒಂದು ಪ್ರದಕ್ಷಿಣೆ. ಅವರು ಬಹುಶಃ ಯಾವುದೇ ಮುಚ್ಚುಮರೆ ಇಲ್ಲದೇ ನೇರವಾಗಿ ಮತ್ತು ತನ್ನ ಒಡಲಿನ ಎಲ್ಲ ನೋವು ನುರಿ ಇತ್ಯಾದಿಗಳನ್ನು ನಿಮ್ಮೆದುರು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಎಷ್ಟು ಪ್ರಾಣಿಗಳಿದೆ, ಎಷ್ಟು ದನಗಳಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಉದ್ದೇಶ ಏನು, ಅವೆಲ್ಲವನ್ನು ನಿಮಗೆ ತೋರಿಸಿದ್ದೇವೆ. ಬಹುಶಃ ಹನಿಗೂಡಿ ಹಳ್ಳ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾವು ಅವರ ಕೈಂಕರ್ಯಕ್ಕೆ ನಮ್ಮಿಂದ ಏನೇನು ಸಾಧ್ಯವೋ ಅದನ್ನು ಅವರ ಉಡಿಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡೋಣ. ಆ ಮೂಲಕ ಅವರ ಒಂದು ದೈನಿಕ ಆ ಸೇವಾ ಕಾರ್ಯಕ್ಕೆ ನಮ್ಮದು ಒಂದು ಕಿಂಚಿತ್ತು ಸಹಕಾರವನ್ನು ಮಾಡೋಣ. ಇಲ್ಲಿ ಅವರ ನಂಬರ್ ಇದೆ, ವಿಳಾಸ ಇದೆ, ನೀವು ಅವರನ್ನು ಸಂಪರ್ಕಿಸ್ಬೋದು ಮತ್ತು ನಿಮ್ಮ ಕೈಲಾದ ಸಹಾಯವನ್ನು ಅದಕ್ಕೆ ಮಾಡ್ಬೋದು. ನಮಸ್ತೆ ಸರ್. ನಮಸ್ತೆ ದೇವರು, ನಮಸ್ತೆ.